ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಲಿನ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ನೀವು ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರ. ಪಚ್ಚೆ ಕಲ್ಲು. ಈ ಪಚ್ಚೆ ಕಲ್ಲು ಪಾಣಿಮೆಟ್ಲು ಗಣಪತಿಯ ಒಂದು ಶ್ಲೋಕ ಇದೆ. ಅದೇ ಥರ ಪಚ್ಚೆ ಕಲ್ಲು ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಲು. ಮಹಾವಿಷ್ಣು ಈ ಕಲ್ಲಿನಲ್ಲಿರ್ತಾನೆ. ಯಾವುದರಲ್ಲಿ? ಪಚ್ಚೆ ಕಲ್ಲಿನಲ್ಲಿ. ಇಂಗ್ಲೀಷಲ್ಲಿ ನಾವು ಎಮ್ರಾಯ್ಡ್ ಅಂತ ಹೇಳಿ ಕರಿತೀವಿ. ಈ ಎಮ್ರಾಯ್ಡ್ ಕಲ್ಲನ್ನು ಹಲವಾರು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗಳು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ತಮ್ಮ ಕಿರುಬೆರಳಿನಲ್ಲಿ ಧರಿಸ್ಕೊಳ್ತಾರೆ. ಈ ಕಿರುಬೆರಳನ್ನು ನಾವು ಬುಧನ ಬೆರಳು ಅಂಥೇಳಿ ಕರಿತೀವಿ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನ ಕೆಲವು ರಾಶಿಗಳಿಗೆ ಮಹಾ ಅದೃಷ್ಟವನ್ನು ಕೊಡುತ್ತದೆ. ಅದಲ್ಲದೆ ಎಲ್ಲ ರಾಶಿಯವರು ಕೂಡ ಇದನ್ನು ಬಳಸ್ಬೋದು. ಹೇಗೆ ಅಂತ ಕೇಳಿದ್ರೆ, ಈ ಪಚ್ಚೆ ಕಲ್ಲಿನ ಗಣಪತಿ, ಪಚ್ಚೆ ಕಲ್ಲಿನ ಶಿವಲಿಂಗ, ಪಚ್ಚೆ ಕಲ್ಲಿನ ಪಿರಮಿಡ್ಡು, ಪಚ್ಚೆ ಕಲ್ಲನ್ನು ಉಂಗುರದಲ್ಲಿ ಅಥವಾ ಪೆಂಡೆಂಟಲ್ಲಿ ಮಾಡಿ ನೀವು ಇಟ್ಕೊಂಡಾಗ ಅದನ್ನು ಬುಧವಾರದ ದಿನ ಈ ಕಲ್ಲನ್ನು ಬಳಸ್ಕೊಂಡು ನೀವು ಅದೃಷ್ಟವಂತರಾಗ್ಬೋದು, ಆರೋಗ್ಯವಂತರಾಗ್ಬೋದು. ಅದಕ್ಕೊಂದು ತಂತ್ರ ಇದೆ. ಏನು ಆ ತಂತ್ರ ಅಂತ ಕೇಳೋದಾದರೆ, ಹಿಮಕುಂದ ಮೃಡಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಡಾಲಾಭಂ ಶುಕ್ರನ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು. ಭಾರ್ಗವ ಅಂಥೇಳಿ ಕರಿತೀವಿ ಶುಕ್ರನನ್ನು. ಆ ಶುಕ್ರವಾರದ ದಿನ ಈ ಪಚ್ಚೆ ಕಲ್ಲನ್ನು ಆ ಒಂದು ಶಿವಲಿಂಗಕ್ಕೋ, ಗಣಪತಿಗೋ ಅಥವಾ ಪಚ್ಚೆ ಕಲ್ಲಿನ ಉಂಗುರಕ್ಕೋ, ಪೆಂಡೆಂಟ್ಗೋ ಅಭಿಷೇಕವನ್ನು ಮಾಡಿ ಶುಕ್ರವಾರ ದಿನ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಒಂದು ರೂಪವಾಗಿರ್ತಕ್ಕಂಥ ಸ್ವರೂಪವಾಗಿರ್ತಕ್ಕಂಥ ಬುಧಗ್ರಹ ಅಂದರೆ ನಮ್ಮ ದೇಹದಲ್ಲಿ ನರಗಳಿಗೆ ಒಡೆಯವನು ಬುಧಗ್ರಹ. ನಮ್ಮ ಬುದ್ಧಿಶಕ್ತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂಥವನು ಬುಧಗ್ರಹ. ಬುಧ ಏನಾದರೂ ನಮ್ಮ ಗೋಚಾರದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಜೀವನನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಯಾಕಂದರೆ ಎಲ್ಲವೂ ಕೂಡ ನಮ್ಮ ಬುದ್ಧಿಶಕ್ತಿನೇ ಓಡುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಬುದ್ಧಿಶಕ್ತಿ ಮಟ್ಟ ಕೊಟ್ಟಿದ್ದಾನೆ ದೇವರು. 10%, 20%, 50%, 80% ಈ ಥರ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಒಂದೇ ಥರ ಕೊಟ್ಟಿಲ್ಲ. ಈಗ ವಿಶ್ವೇಶ್ವರಯ್ಯನವರು ಅಣೆಕಟ್ಟನ್ನು ಕಟ್ಟಿದ್ರು. ಸಾಕಷ್ಟು ನಮ್ಮ ಈ ಒಂದು ದೇಶಕ್ಕೆ ಒಳ್ಳೊಳ್ಳೆಯ ಕೊಡುಗೆಯನ್ನು ಕೊಟ್ಟರು. ಅವರ ಬುದ್ಧಿಶಕ್ತಿ ಮಟ್ಟ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ಥರ ಒಬ್ಬ ಸಾಮಾನ್ಯ ರೈತ, ಅವನು ಕೂಡ ತಮ್ಮ ಭೂಮಿಯಲ್ಲಿ ಬಂಗಾರದ ಬೆಳೆಯನ್ನು ಬೆಳೀತಾನೆ, ನಮಗೆ ಆಹಾರವನ್ನು ಕೊಡ್ತಾನೆ ಅಂದರೆ ಅವನ ಒಂದು ಬುದ್ಧಿಶಕ್ತಿ ಮಟ್ಟ ಹೇಗಿರ್ಬೋದು ನೀವೇ ಊಹಿಸಿ. ಹೀಗೆ ಒಬ್ಬೊಬ್ಬರ ಬುದ್ಧಿಶಕ್ತಿ ಮಟ್ಟ ಬಹಳ ವಿಶೇಷವಾಗಿರುತ್ತೆ. ಆ ಒಂದು ಬುದ್ಧಿಶಕ್ತಿ ಮಟ್ಟದಲ್ಲಿ ಒಳ್ಳೆಯ ಒಂದು ಅನುಕೂಲ ಆಗಬೇಕು. ಮತ್ತು ನಮ್ಮ ಆ ನೀರನ್ನು, ಏನು ಪಚ್ಚೆ ಕಲ್ಲಿನ ನೀರನ್ನು, ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ನಾವು ಸೇವಿಸಿದಾಗ ನಮ್ಮ ಹೃದಯಕ್ಕೆ, ಹೊಟ್ಟೆಗೆ, ಕಾಲಿನ ಪಾದಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ. ನಮ್ಮ ಮುಖಕ್ಕೆ ಒಳ್ಳೆಯ ಒಂದು ಕಾಂತಿ ಬರುತ್ತೆ. ಹಾಗಾಗಿ ಈ ಪಚ್ಚೆ ಕಲ್ಲಿಗೆ ನೀವು ಶುಕ್ರವಾರ ದಿನ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವನ್ನು ಮಾಡಿ ಆ ನೀರನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಕೂಲ, ಅಭಿವೃದ್ಧಿಗಳೆಲ್ಲ ಉಂಟಾಗುತ್ತೆ. ಪಚ್ಚೆ ಕಲ್ಲಿನ ಒಂದು ಅದ್ಭುತ ವಿಶೇಷ, ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ವ್ಯಾಪಾರ ಸ್ಥಳದಲ್ಲಿ ನೀವು ಪಚ್ಚೆ ಕಲ್ಲನ್ನು ಇಟ್ಕೊಳ್ಳೋದ್ರಿಂದ, ಯಾವುದೇ ರೂಪ ಇರ್ಬೋದು ಅದನ್ನು ಇಟ್ಕೊಳ್ಳೋದ್ರಿಂದ ಜನಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ, ವ್ಯಾಪಾರ ಬಹಳ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗುತ್ತೆ. ಆದ್ದರಿಂದ ಈ ಒಂದು ಪಚ್ಚೆ ಕಲ್ಲು ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕಲ್ಲು.
ಇನ್ನು ಈ ಕಲ್ಲಿನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿ. ಮತ್ತು ಪಚ್ಚೆ ಕಲ್ಲು ನಿಮಗೆ ಬೇಕು ಅಂದರೂ ಕೂಡ ಆ ಒಂದು ಕಲ್ಲನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರವನ್ನು ಮಾಡಿ ನಿಮಗೆ ನೀಡುವಂತಹ ಕೆಲಸವನ್ನು ಮಾಡ್ತೀವಿ. ನಮಸ್ಕಾರ.